ಪಾಪ್ಕಾರ್ನ್ ಅಲ್ಲ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದನ್ನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಂತೂ ಸಮ್ಮರ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಇದೊಂದು ಮಿನಿ ವ್ಲಾಗ್ ನೋಡಿ. ಏರ್ ಕಂಡೀಷ್ನರ್ ಇದ್ದರೂ ಕೂಡ ಯೂಸ್ ಮಾಡ್ತಿರ್ಲಿಲ್ಲ, ಏಕೆಂದರೆ ಅದ್ರ ನೆಸೆಸಿಟಿ ಇರಲಿಲ್ಲ. ಸೊ ಈಗ ಅದು ಬೇಕೇ ಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಸೊ ಅದಕ್ಕೋಸ್ಕರನೇ ನೋಡಿ, ಸ್ಕ್ರೂ ಡ್ರೈವರ್ ಎಲ್ಲ ನಾನು ಅಡುಗೆ ಮನೆಯಲ್ಲೇ ಒಂದು ಇಟ್ಟೇ ಇರ್ತೀನಿ, ಏಕೆಂದರೆ ಪ್ಯಾನ್ಸ್ದು ಮತ್ತು ಕುಕ್ಕರ್ದು ಅದೆಲ್ಲ ಟೈಟ್ ಮಾಡೋಕ್ಕೆ ಬೇಕಿರುತ್ತಲ್ಲ ಅಂತ. ನೋಡಿ, ಇದು ಐಸ್ ಝೋನಲ್ಲಂತೂ ನಂದು ಹೇರ್ ಕ್ಲಿಪ್ಪು ಅದು ಇದು ಬರೀ ಅಂಥವೇ ಇರುತ್ತೆ. ಸೊ ಅದನ್ನೆಲ್ಲ ತೆಗ್ದುಬಿಟ್ಟು ಏರ್ ಕೂಲರ್ನ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರೇ ಮಾಡ್ತಾಯಿದ್ರು. ನಾನು ಜಸ್ಟ್ ಅವ್ರಿಗೆ ಏನು ಬೇಕು ಅಂತ ಹೆಲ್ಪ್ ಮಾಡ್ತಿದ್ದೆ. ಸೊ ಪಾಪನೂ ಕೂಡ ನಾನು ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಕೊಂಡು ಹೋಗ್ತಿದ್ದು. ನೋಡಿ, ಅದ್ರ ಹಿಂದೆ ಒಂದು ಜಾಲರಿ ಥರ ಇತ್ತು, ಮೆಶ್ ಥರ. ಸೊ ಅದನ್ನು ತೆಗೆದು ಅದನ್ನೆಲ್ಲ ವಾಶ್ ಮಾಡಿದರು. ಸೊ ಇದು ಅದರ ನೆಕ್ಸ್ಟ್ ಲೇಯರ್ ಇದು. ಸೊ ಅದ್ರ ಸ್ಕ್ರೂಗಳನ್ನೂ ಎಲ್ಲ ತೆಗೆದು ನೀಟಾಗೆಲ್ಲ ಶಾಂಪು ಎಲ್ಲ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿರೋದು. ನಮ್ಮ ಮನೆಯವರೇನೋ ಒಂದು ಕೆಲಸ ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ, ಯಾಕೆಂದರೆ ಪಾಪನೂ ಅದು ಇದು ಗೀಚಿರೋದು ಪೆನ್ಸಿಲೆಲ್ಲ ಮಾಡಿದ್ರು. ಸೊ ಎಲ್ಲ ನೀಟಾಗಿ ಕ್ಲೀನಾಗಿ ಹೊಸ ಥರನೇ ಆಯಿತು. ಈಗಂತೂ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಇದು ಬೇಕೇ ಬೇಕಾಯಿತು. ಎಸ್ಪೆಷಲಿ ಲಾಸ್ಟ್ ಬೇರೆ ಸೀಸನ್ಸಲ್ಲೆಲ್ಲ ನಮ್ಮ ಮನೆಗಂತೂ ಇದು ಬೇಡವೇ ಬೇಡ, ಯಾಕೆಂದರೆ ನಮ್ಮ ಬಾಲ್ಕನಿಲೂ ಅಷ್ಟೇ ನಾವು ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಚೆನ್ನಾಗಿ ಗಾಳಿ ಬೀಸುತ್ತೆ. ನೋಡಿ, ಅದನ್ನು ಕೂಡ ಎಲ್ಲ ನಮ್ಮ ಮನೆ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು. ಸೊ ಅವ್ರು ಕ್ಲೀನ್ ಮಾಡೋ ತನಕ ನಾವು ಟೀ ಏನಾದರೂ ಮಾಡೋಣ, ಅವ್ರಿಗೂ ಕೊಡ್ಬೋದು ಅಂತ ಅಂದ್ಬಿಟ್ಟು ನಾನು ಬಂದೆ. ಸೊ ಅವ್ರ ಪಾಡ್ಗೂ ಕ್ಲೀನ್ ಮಾಡ್ತಿರ್ಲಿ, ಅವ್ರಿಗೂ ಒಂದು ಮೋಟಿವೇಶನ್ ಅಲ್ವಾ, ಏನೇ ಒಂದು ಕೆಲಸ ಮಾಡ್ತಿರೋ ಒಂದು ಟೀ ಕೊಟ್ಬಿಟ್ರೆ ನಮಗೂ ಮೋಟಿವೇಶನ್, ಅವ್ರಿಗೂ ಮೋಟಿವೇಶನು. ಸೊ ಟೀ ಮಾಡಿದೆ, ಇವಳಿಗೆ ಪಾಪಕ್ಕೆ ಬೂಸ್ಟ್ ಮಿಕ್ಸ್ ಮಾಡಿದ್ದೆ. ಆಮೇಲೆ ಸ್ವಲ್ಪ ಇನ್ನೇನು ಸ್ನ್ಯಾಕ್ಸ್ ಅಂತ ಇನ್ನೇನು ಅಂತ ಅಂದ್ಬಿಟ್ಟು ಇನ್ನು ಎಣ್ಣೆ ಜಡ್ಡು ಎಲ್ಲ ಬೇಡ ಇವಾಗ ಅಂದ್ಬಿಟ್ಟು ಸೀಡ್ಸ್ ಇತ್ತಲ್ಲ, ಅಂದರೆ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಇತ್ತು. ಸೊ ಅದನ್ನೊಂಚೂರು ಹಂಗೆ ಲೈಟಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ನೆಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೀ ಜೊತೆಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಸೊ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತ ಹೇಳ್ಬೋದು. ಚಿನಿ ಪಾಪ್ಕಾರ್ನ್ ಅಲ್ಲ. ಅವಳು ಸೋಫಾ ಕವರೆಲ್ಲ ಎಳ್ದಾಕಿದೆಯಾ? ಹಾಂ, ಬರೋ ಅಷ್ಟರಲ್ಲಿ ಜಿಯಾ ಕುಡ್ಕೊಚೂರು. ಜಿಯಾ ಕುಡಿ ಫಸ್ಟ್, ಹೇಳ್ತೀನಿ. ಕುಡಿ ಜಿಯಾ, ತೋ ನಿನ್ನ ಬಾಟಲಲ್ಲಿ ಕುಡಿ. ಜಿಯಾ ಕುಡಿ, ಬಿಸಿ ಉಪ್ಪು. ಯಪ್ಪ, ನಮ್ಮದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಗಾಳಿ ಎಲ್ಲ ತುಂಬ ಚೆನ್ನಾಗೇ ಬರುತ್ತೆ. ಬಟ್ ನೈಟ್ ಟೈಮ್ ಅಂತೂ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಈ ಸಮ್ಮರಲ್ಲಿ ಸೊಳ್ಳೆಗಳು ಜಾಸ್ತಿ. ಸೊ ಅದಕ್ಕೋಸ್ಕರ ನಾವು ಏರ್ ಕಂಡೀಷ್ನರ್ ಅಂತಲೇ ಬರುತ್ತೆ, ಏರ್ ಕೂಲರ್ನ ಯೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೊಂಡ್ವಿ. ಇದು ಆ್ಯಕ್ಚುಲಿ ನಾವು ಇಯರ್ಲಿ ಒನ್ಸೇ ಯೂಸ್ ಮಾಡೋದು, ಯಾಕೆಂದರೆ ಮೊದಲು ನಾವು ಹಳೆ ಮನೇಲಿದ್ದಾಗ ಕೆಳಗಡೆ ಮನೇಲಿದ್ವಿ. ಸೊ ಆವಾಗಿದು ಬೇಕಿತ್ತು, ಯಾಕೆಂದರೆ ರೂಮಲ್ಲಿ ಅಲ್ಲಿ ಅವರು ಕಿಟಕಿಗಳ ಅಷ್ಟು ಕನ್ವೀನಿಯೆಂಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡಿದ್ವಿ. ಅದಾದೊಂದು ಆ ಮನೇಲಿ ಒಂದು 6 ಮಂತ್ಸು ಇರಲಿಲ್ಲ, ನೆಕ್ಸ್ಟ್ ಇಲ್ಲಿಗೆ ಶಿಫ್ಟ್ ಆಗೋದ್ವಿ. ಆವಾಗಲಿಂದ ಇದು ಏನು ಸುಮ್ಮನೆ ಹಾಗೆ ಇತ್ತು ಅಷ್ಟೇ. ಸೊ ಸಮ್ಮರಲ್ಲಿ ಯೂಸ್ ಮಾಡೋದು, ಅದಾದಮೇಲೆ ಹಂಗೆ ಇಡೋದು, ಹಾಗೆ ಆಯ್ತಿತ್ತು. ನೋಡಿ, ಅಲ್ಲಿ ಐಸ್ ಚೇಂಬರಲ್ಲಂತೂ ನನ್ನ ಹೇರ್ ಕ್ಲಿಪ್ಸು, ನನ್ನ ರಬ್ಬರ್ ಬ್ಯಾಂಡ್ಸು ಬರೀ ಅಂಥವೇ ಇರ್ತಿತ್ತು. ವಿಕ್ಸು ಡಬ್ಬ ಮತ್ತು ವ್ಯಾಸ್ಲೀನು, ಲಿಪ್ ಬಾಮ್ ಆ ಥರ. ಸೊ ನೋಡಿದ್ದು ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ಏಕೆಂದರೆ ಡಸ್ಟ್ ಇಟ್ಕೊಂಡಿರುತ್ತೆ ಅದು, ಏಕೆಂದರೆ ಗಾಳಿನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ಲ. ಸೊ ಅದಕ್ಕೋಸ್ಕರ ಡಸ್ಟ್ ಜಾಸ್ತಿ ಇರುತ್ತೆ. ಸೊ ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ಚೆನ್ನಾಯ್ತಾ? ಸೂಪರ್. ಐಸ್ ಹಾಕಿದ್ರೆ ಇನ್ನೂ ಕೂಲ್ ಆಗುತ್ತೆ. ಬಾ, ಸಾಕು ಬಾ ಬಂಗಾರಿ, ಸೂಪರ್. ಅಣ್ಣ ಬಾ, ಟಚ್ ಮಾಡೋಣ. ಓ, ಟಚ್ ಮಾಡು, ಟಚ್ ಹತ್ರ ಹೋಗ್ಬಾರ್ದು, ಮುಂದೆ ಬಾ. ವಾವ್, ಸೂಪರ್. ನೋಡಿ ಗೈಸ್, ಇದಾಗಿತ್ತು ಇವತ್ತಿನ ಒಂದು ಮಿನಿ ವ್ಲಾಗ್ ಅಂತ ಹೇಳ್ಬೋದು. ಸಮ್ಮರ್ ಸ್ಟಾರ್ಟ್ ಆಗ್ತಿದ್ದಂಗೆ
ನಾವು ಏನೇನೆಲ್ಲ ಅರೇಂಜ್ಮೆಂಟ್ಸ್ ಮನೇಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಯಾಕೆಂತಂದರೆ ನೋಡಿ, ಯೂಸ್ ಮಾಡದೇ ಇರೋ ಅಂಥದ್ದು ತುಂಬ ಉಲ್ಲನ್ ಕ್ಲಾತ್ಸು ಅಥವಾ ಸ್ವೆಟರ್ಸ್ ಎಲ್ಲ ಪ್ಯಾಕ್ ಮಾಡಿ ಮೇಲೆ ಹಾಕಬೇಕು. ಮತ್ತು ಸಮ್ಮರ್ಗೆ ಯೂಸ್ ಮಾಡೋ ಅಂಥದ್ದು ಕಾಟನ್ ಕ್ಲಾತ್ಸ್ ಎಲ್ಲ ಕೈಗೆ ಸಿಗಂಗೆ ಇಡಬೇಕು. ಸೊ ಅದೇ ಥರನೇ ಈ ಥರ ಫ್ಯಾನ್ ಅಥವಾ ಏರ್ ಕೂಲರ್ಸ್ನ ರೆಡಿ ಮಾಡ್ಕೋಬೇಕು. ಸೊ ಅದನ್ನೇ ಇವತ್ತು ಮಾಡಿದ್ವಿ ಕೆಲಸ. ಇವತ್ತು ರಜಾ ಇತ್ತು ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಒಂದು ಮಿನಿ ವ್ಲಾಗ್ ಅಂತ ಹೇಳ್ಬೋದು. ನೋಡಿ, ಇವತ್ತು ಶನಿವಾರದ ಒಂದು ಸಾಯಂಕಾಲದ ಒಂದು ವ್ಲಾಗ್. ನಮ್ಮ ಮನೆ ಹತ್ರ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.